ಹೋಟೆಲ್ನಿಂದಲೇ ಫೋನ್ ಮಾಡಿದೆ. ತಿಂಡಿ ತಿಂದಮೇಲೆ ಇದು ಗೊತ್ತಾದ್ದು. ದಯಾನಂದ್ ಅವರು ಫೋನ್ ಮಾಡಿದಾಗ ಒಬ್ಬರು ಸತ್ತಿದ್ದಾರೆ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಆಗಲೇ 11 ಜನನೂ ಸತ್ತೋಗ್ಬಿಟ್ಟಿದ್ರು. 11 ಜನನೂ ಸತ್ತೋಗ್ಬಿಟ್ಟಿದ್ರು. ಆಮೇಲೆ ಭಾಳ ಚಿಕ್ಕ ವಯಸ್ಸಿನವರು, 13 ವರ್ಷದಿಂದ 29 ವರ್ಷದೊಳಗಡೆ ಇರ್ತಕ್ಕಂಥ ಅವರು 11 ಜನ. ಬಹುಶಃ ಭವಿಷ್ಯದಲ್ಲಿ ಏನಾಯ್ತಿದ್ರು ಗೊತ್ತಿಲ್ಲ. ಅವರು ಏನೇನು ಸಾಧನೆ ಮಾಡ್ತಾಯಿದ್ರು, ಏನು ಮಾಡ್ತಾಯಿದ್ರು ಗೊತ್ತಿಲ್ಲ ನನಗೆ. ಅಂಥವರು 13ರಿಂದ 19 ವರ್ಷದೊಳಗಡೆ ಸತ್ತೋಗ್ಬಿಟ್ಟಿದ್ದಾರೆ. ಅಲ್ಲ, 29 ವರ್ಷದೊಳಗಡೆ ಸತ್ತೋಗ್ಬಿಟ್ಟಿದ್ದಾರೆ. ಸೊ ಅದು ನನಗೆ ದುಃಖ. ಯಾರಿಗೆ ಮನುಷ್ಯತ್ವ ಇರ್ತಕ್ಕಂಥವ್ರಿಗೆ ಈ ದುಃಖ ಬಂದೇ ಬರ್ತದೆ. ಬರೀ ಅವರ ತಂದೆ ತಾಯಿಗಳಿಗಲ್ಲ, ಬೇರೆಯವ್ರಿಗೂ ದುಃಖ ಬರ್ತದೆ. ಯಾಕಂದರೆ ನಾನು ಅದಾದಮೇಲೆ 6:30 ಗೊತ್ತಾದ ಮೇಲೆ ನಾನು ಪರಮೇಶ್ವರ್ ಅವರಿಗೆ ಫೋನ್ ಮಾಡಿದೆ. ಅವರು ಮನೆಗೆ ಹೋಗಿದ್ದರು. ಮನೆಗೆ ಈ ಥರ 11 ಜನ ಸತ್ತೋಗ್ಬಿಟ್ಟಿದ್ದಾರೆ, ಆಸ್ಪತ್ರೆಗೆ ಹೋಗೋಣ ಬರ್ರಿ ಅಂತ ಕರೆದೆ ನಾನು. ಇಮ್ಮಿಡಿಯೇಟಾಗಿ ತಕ್ಷಣ ಬಂದರು ಅವರು, ಪರಮೇಶ್ವರ್ ಅವರು. ನಾನು ಅವರು ಆಸ್ಪತ್ರೆಗೆ ಹೋದೋ. ಆಸ್ಪತ್ರೆಯಲ್ಲಿ ನೋಡಿ ಆ ಡೆಡ್ ಬಾಡಿಗಳನ್ನ ನೋಡಿ ಬಹಳ ದುಃಖ ಆಗೋಯ್ತು. ಅದು ನನಗೆ ಭಾಳ ಡಿಸ್ಟರ್ಬ್ ಮಾಡಿಬಿಡ್ತು. ಆಮೇಲೆ ಕೂಡಲೇ ನಾನು ಹೇಳಿದೆ, ಒಂದು ಈ ಘಟನೆ ನಡಿಬಾರ್ದಂಥ ಘಟನೆ ನಡೆದುಬಿಟ್ಟಿದೆ. 11 ಜನ ಅಮಾಯಕ ಯುವಕ ಯುವತಿಯರು ಸತ್ತೋಗಿದ್ದಾರೆ. ಇದಕ್ಕೆ ಒಂದು ತಕ್ಷಣವೇ ಎನ್ಕ್ವೈರಿ ಮಾಡಬೇಕು ಅಂತೇಳಿ ನಾನು ಬಂದ ತಕ್ಷಣ ಮ್ಯಾಜಿಸ್ಟ್ರಿಯಲ್ಲಿ ಎನ್ಕ್ವೈರಿ ಮಾಡಿದೆ, ಆರ್ಡರ್ ಮಾಡಿದೆ. ಮ್ಯಾಜಿಸ್ಟ್ರಿ